ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಹಾಗೂ ಜನಪರ ಸಂಘಟನೆಗಳು ಹಾಗೂ ಎಂದೇಳು ಕರ್ನಾಟಕ ಮತ್ತು ಕನ್ನಡಪರ ಸಂಘಟನೆಗಳ ವತಿಯಿಂದ ಇಂದು ಬಾಗಲಕೋಟೆಯಲ್ಲಿ ಎಸ್ಐಆರ್ ಚುನಾವಣೆ ಆಯೋಗ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಚುನಾವಣೆಯ ಆಯೋಗದ ವಿರುದ್ಧ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಮತದಾನ ಹಕ್ಕನ್ನು ಕೊಡಿಸುವ ಸಲುವಾಗಿ ಮತ್ತು ವಿಶೇಷ ತೀವ್ರ ಪರಿಷ್ಕೃತ ಮತದಾರ ಯೋಜನೆಯನ್ನು ಬೂತ್ ಮಟ್ಟದಿಂದ ಸರಿಯಾಗಿ ಮಾಡಬೇಕು, ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮಸಭೆ ಮೂಲಕ ಹಾಗೂ ಬಿಎಲ್ಒ ಮುಖಾಂತರ ಸರಿಪಡಿಸಿಕೊಳ್ಳಬೇಕು, ಭಾರತೀಯ ಅಂಬೇಡ್ಕರವ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಮತದಾನ ಮಾಡುವ ಹಕ್ಕನ್ನು ನೀಡಬೇಕೆಂದು ಶ್ರೀಯುತ ಮಲ್ಲಣ್ಣ ಎಚ್ ಮೇಟಿ, ಕಾಂಗ್ರೆಸ್ ಮುಖಂಡರು ಬಾಗಲಕೋಟೆಯವರು ಹಾಗೂ ಶ್ರೀ ನಾಗರಾಜ್ ಹದಲಿ ಮತ್ತು ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ, ಜಿಲ್ಲಾಧ್ಯಕ್ಷರು ಕರವೇ ಬಾಗಲಕೋಟೆಯವರು ಪ್ರತಿಭಟನೆ ಕುರಿತು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ಶ್ರೀ ಅಯೂಬ್ ಬಾಗೇವಾಡಿ, ಗೌರವ ಅಧ್ಯಕ್ಷರು ಕರವೇ, ಶ್ರೀ ಪ್ರಭು ಹಳ್ಳೂರು, ಜಿಲ್ಲಾ ಉಪಾಧ್ಯಕ್ಷರು ಕರವೇ ಹಾಗೂ ಶ್ರೀ ಅಕ್ಬರ್ ಮುಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀ ರಜಾಕ್ ಬೆಣ್ಣೂರು, ಬುಡಾ ಅಧ್ಯಕ್ಷರು, ಶ್ರೀ ಗರಸಂಗಿ ಎಸ್ಟಿ ಘಟಕದ ಅಧ್ಯಕ್ಷರು, ಪವಿತ್ರ ಜಕ್ಕನವರು, ಶ್ರೀ ಫಯಾಜ್ ಬಾಗೇವಾಡಿ, ಅನೇಕ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಜನರ ಹಕ್ಕುಗಳ ರಕ್ಷಣೆ ಮಾಡಬೇಕು, ಮತದಾನ ನಮ್ಮ ಹಕ್ಕು. ತುಂಬ ಹೃದಯದ ಧನ್ಯವಾದಗಳು ನನಗೆ ಸರ್. ಕೊಂಡು ಅಲ್ಲಿ ಚುನಾವಣೆಯನ್ನ ಮಾಡಿದೆ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಅಲ್ಲಿರುವಂತಹ ಚುನಾವಣೆಯ ಮತದಾನದ ಅವಕಾಶವನ್ನು ಕಳೆದುಕೊಂಡಂತಹ ಮತದಾರರು ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಿದಾಗ ಇಲ್ಲಿನ ಜುಡಿಷಿಯಲ್ ಸಿಸ್ಟಮ್, ನ್ಯಾಯ ವ್ಯವಸ್ಥೆಯ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಸುಪ್ರೀಂ ಕೋರ್ಟ್ ಅವರಲ್ಲಿ ಹೇಳಿರುವಂತಹದ್ದು, ನಿಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಅವರ ಸಹೋದರರಿಗೆ ಮಲ್ಲು ಮೇಟಿ ಅನ್ನೋರಿಗೆ ವಿನಂತಿಸಿಕೊಳ್ಳುತ್ತೇನೆ. ಅವರು ಕೂಡ ತದನಂತರ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಮುತ್ತುರಾಜ್ ಅರವಿಂದ್ ಶೆಟ್ಟಿ ಅವರಲ್ಲಿ ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಅವರು ಎರಡು ಮಾತನಾಡಬೇಕೆಂದು. ಎಸ್ಐಆರ್ ವಿರೋಧಿ ಜಾತ್ಯತೀತಗಳ ಪಕ್ಷ ಹಾಗೂ ಕನ್ನಡ ಪರ ಒಕ್ಕೂಟ ಹಾಗೂ ಇವತ್ತಿನ ಎಸ್ಐಆರ್ ವಿರೋಧಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಆಗಮಿಸಿದಂಥ ಎಲ್ಲ ಒಕ್ಕೂಟ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಇರತಕ್ಕಂಥ ನಮ್ಮ ಮಂಗಳೂರಿನ ಹಿರಿಯರಾದಂಥ ಸಹೋದರರು ತಮಗೆಲ್ಲರಿಗೆ ಈ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿದ್ದಕ್ಕೆ ಅವರ ಒಂದು ಜಾತ್ಯತೀತ ಪಕ್ಷಗಳು ಜನಪರ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ಎದ್ದೇಳು ಕರ್ನಾಟಕ ಇದರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರತಕ್ಕಂತಹ ಕರ್ನಾಟಕ ಪ್ರತಿರೋಧ ಬೃಹತ್ ಹೋರಾಟದ ಈ ಬಾಗಲಕೋಟೆ ಜಿಲ್ಲೆಯ ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲ ವಿವಿಧ ಪಕ್ಷಗಳ ಸಂಘಟನೆಗಳ, ವಿದ್ಯಾರ್ಥಿ ಸಂಘಟನೆಗಳ, ಮಹಿಳಾತಿಗೆ ಕಿವಿಯಾಗ್ತಾ ಇರುವಂತಹ ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ದೇಶದಲ್ಲಿ 2014ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಗಲ್ಲುಗಳಿಗೆ ಕೊಡಲಿ ಏಟು ಹಾಕುವಂತಹ ಬೇರೆ ಬೇರೆ ಶ್ರಮಗಳು ನಮಗೆ ಕಾಣಲು ಸಾಧ್ಯವಾಗಿದೆ. ರೈತ ವಿರೋಧಿಯಾದಂತಹ